ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಸಾಧಾರಣವಾಗಿ ನೋಡಿ, ಥೈರಾಯ್ಡ್ ಪ್ರಾಬ್ಲಮ್ಸು ಇತ್ತೀಚೆಗೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಸಾಧಾರಣವಾಗಿ ತುಂಬ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪುರುಷರಿಗೆ ಕಂಪೇರ್ ಮಾಡಿದ್ರೆ 5 ಪಟ್ಟು ಮಹಿಳೆಯರಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಜಾಸ್ತಿ. ಸಾಧಾರಣವಾಗಿ ನೋಡಿ, ಸ್ತ್ರೀಯರಿಗೆ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ಯಾರು ಕೂಡ ತಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೋಗ್ಬಿಟ್ಟು ಡಾಕ್ಟರ್ಗಳಿಗೆ ತೋರಿಸ್ಕೊಳಕ್ ಹೋಗಲ್ಲ. ಏನೋ ಕೆಲವು ನಿರ್ದಿಷ್ಟ ಸೂಚನೆಗಳು ನಮ್ಮ ದೇಹ ಕಾಲ ಕಾಲಕ್ಕೆ ತೋರಿಸ್ತಾ ಇರುತ್ತೆ. ಅವಾಗ ಪದೇ ಪದೇ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತೀರಾ. ಆಮೇಲೆ ಒಂದ್ಸಲ ಈ ಡಾಕ್ಟರ್ಗಳು ಹೋದಾಗ ನಿಮ್ದು ಥೈರಾಯ್ಡ್ ಚೆಕ್ ಮಾಡಿಸಿದ್ದೀರಾ ಅಂತ ಕೇಳ್ತಾರೆ. ನೀವು ಇಲ್ಲ ಅಂತೀರಾ. ಅವಾಗ ಚೆಕ್ ಮಾಡಿಸಿ ನೋಡ್ತಾರೆ. ಅವಾಗ ನಿಮ್ಮ TSH ಲೆವೆಲ್ಸು ಒಂದು 6-7 ಲೆವೆಲಿಗೆ ಹೋಗಿರುತ್ತೆ. ನಾರ್ಮಲಿ 4.5 ಇಂದ 5ಕ್ಕಿಂತ ಕೆಳಗಡೆ ಇರಬೇಕು. ಅದು 6-7 ಲೆವೆಲ್ಸಿಗೆ ಹೋಗಿದೆ. ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದ್ಬಿಡ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂತ ಕೇಳಿದಾಗ ನಿಮಗೊಂದು ಮಾತ್ರೆ ಕೊಡ್ತಾರೆ. ಒಂದು 25 ಮೈಕ್ರೋಗ್ರಾಮೋ 50 ಮೈಕ್ರೋಗ್ರಾಮೋ ನಿಮ್ಮ ಡೋಸೇಜ್ ನೋಡಿಕೊಂಡು ಕೊಡ್ತಾರೆ. ನಿಮ್ಮ ಪ್ರಾಬ್ಲಮಿಗಂತ ತಗೊಳ್ತೀರಾ. ನೀವು ಹೋಗಿ ತೋರಿಸ್ಕೊಳಕ್ಕೆ ಹೋಗಿದ್ದೇನು, ನಾರ್ಮಲಿ ಯಾವ್ಯಾವ ಪ್ರಾಬ್ಲಮ್ ಹೋಗ್ತೀರಾ ಮಹಿಳೆಯರು ಅಂತ ಹೇಳಿದ್ರೆ, ಕೆಲವರು ಬರ್ತಾರೆ, ನನಗೆ ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಆಗ್ತೀನಿ, ಒಂದು 3 ತಿಂಗಳು ಆಗ್ತೀನಿ, ಮತ್ತೊಂದು 2 ತಿಂಗಳು ಆಗೋದೇ ಇಲ್ಲ. ಮತ್ತೊಂದು ನನಗೆ ಕೆಲವರು ಇನ್ನೊಂದು ಥರ ಹೇಳ್ತಾರೆ, ಮುಟ್ಟಾದರೂ ಕೂಡ ಈ ಸಲ 1 ತಿಂಗಳಿಗೆ ಆಗ್ತಾ ಇದ್ರೆ 6 ತಿಂಗಳ ತನಕ ಆಗೋದೇ ಇಲ್ಲ. ಸೊ ರೆಗ್ಯುಲರ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್, ಸರಿಯಾದ ಟೈಮಿಗೆ ಮುಟ್ಟು ಆಗ್ತಾ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್. ಅದಕ್ಕೇನೋ ಮೆಡಿಸಿನ್ಸ್ ತಗೊಳ್ತೀರಾ, ಆಮೇಲೆ ಹೋಗಿ ಚೆಕ್ ಮಾಡ್ತೀರಾ, ಥೈರಾಯ್ಡ್ ಅಂತ ಗೊತ್ತಾಗುತ್ತೆ, ಥೈರಾಯ್ಡ್ ಮಾತ್ರ ಕೊಡ್ತಾರೆ. ಫಸ್ಟ್ ಪಾರ್ಟ್. ಇನ್ನು ಕೆಲವರು ಹೇಳ್ತಾರೆ ಕೂದಲು ಉದುರೋ ಸಮಸ್ಯೆ. ನನಗೆ ಎಲ್ಲಿ ನೋಡಿದ್ರು ಕೂದಲು, ನೆಲದಲ್ಲೆಲ್ಲ ಕೂದಲು, ಗುಡ್ಸ್ ಹಾಕಿದ್ರೆ ಇಷ್ಟಿಷ್ಟು ಕೂದಲು ಸಿಗುತ್ತೆ ಮನೆಯಲ್ಲಿ, ಅಷ್ಟು ಕೂದಲು ಇರ್ತದೆ. ಸಿಕ್ಕಾಬಟ್ಟೆ ನಾನು ಶಾಂಪೂ ಚೇಂಜ್ ಮಾಡಿದ್ದೀನಿ, ಸಿಕ್ಕಾಬಟ್ಟೆ ಆಯಿಲ್ಸ್ಗಳು ಚೇಂಜ್ ಮಾಡಿಬಿಟ್ಟಿನಿ, ತೋರಿಸ್ಗಳ್ದಿರೋ ಡಾಕ್ಟರ್ಗಳೇ ಇಲ್ಲ, ಎಲ್ಲ ಥರ ಸಪ್ಲಿಮೆಂಟ್ ತೊಗೊಂಡಿದ್ದೀನಿ. ಏನಕ್ಕೆ ನೋಡಿದಾಗ ಥೈರಾಯ್ಡ್ ಚೆಕ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಥೈರಾಯ್ಡ್ ಚೆಕ್ ಮಾಡಿಸ್ತಾರೆ, ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತೆ ನಿಮಗೆ ಥೈರಾಯ್ಡ್ ಮಾತ್ರೆ ಕೊಡ್ತಾರೆ, ಬಂದ್ಬಿಡ್ತೀರ ವಾಪಸ್. ಇನ್ನು ಕೆಲವ್ರನ್ನಲ್ಲಿ ಏನಂತ ಹೇಳಿದ್ರೆ, ಅತಿಯಾದ ತೂಕ. ಸಡನ್ನಾಗಿ ಒಂದು 5-6 ತಿಂಗಳಿಂದ ನಾನು ಚೆನ್ನಾಗೇ ಇದ್ದೆ, ಸಡನ್ನಾಗಿ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದೆ ನಂದು ಇತ್ತೀಚೆಗೆ ಅಂತ ಹೇಳ್ಬಿಟ್ಟು. ನಾನು ಡಯಟು ಮಾಡ್ತಾ ಇದ್ದೀನಿ, ವಾಕಿಂಗ್ ಮಾಡ್ತಾ ಇದ್ದೀನಿ, ಎಕ್ಸಸೈಸ್ ಮಾಡ್ತೀನಿ, ಆದರೆ ತೂಕ ಮಾತ್ರ ಕಡಿಮೆ ಆಗ್ತದೆ. ಥೈರಾಯ್ಡ್ ಚೆಕ್ ಮಾಡಿಸಿದ್ರಾ ಅಂತಾರೆ. ಇಲ್ಲ, ಮಾಡ್ತಾರೆ, ಮತ್ತೆ ಜಾಸ್ತಿ ಆಯಿತು, ಮತ್ತೆ ನಿಮಗೆ ಒಂದು ಮಾತ್ರೆ ಕೊಡ್ತಾರೆ, ಹಾರ್ಮೋನ್ ಮಾತ್ರೆ ತಗೊಳ್ತೀರಾ, ಹೋಗ್ತೀರಾ. ನಾನಿಲ್ಲಿ ಬಂದಿರೋ ಉದ್ದೇಶ ಮುಖ್ಯವಾಗಿ ಅಂದರೆ, ನೀವು ಅದೊಂದು ಹಾರ್ಮೋನ್ ಮಾತ್ರೆ ತಗೊಳ್ತೀರಲ್ಲ, ಅದು ತಗೊಂಡ ತಕ್ಷಣ ನಿಮ್ದು TSH ಲೆವೆಲ್ಸ್ ಏನೋ ಕಡಿಮೆ ಆಗಿಬಿಡುತ್ತೆ, ವೇ ಬಿಲೋ ನಾರ್ಮಲ್ಸಿ ಬಂದ್ಬಿಡುತ್ತೆ. 5 ಇದ್ದಿದ್ದು 6-7 ಇದ್ದಿದ್ದು 4.5-5 ರೇಂಜಿಗೆ ಬಂದ್ಬಿಡುತ್ತೆ. ಆದರೆ ನೀವು ಹೋಗಿದ್ರ ಪ್ರೈಮರಿ ಪ್ರಾಬ್ಲಮ್, ನೀವು ಏನಕ್ಕೆ ಡಾಕ್ಟರ್ ಹತ್ರ ಹೋಗಿದ್ರಿ, ನಿನಗೆ ಮುಟ್ಟು ಸರಿ ಆಗ್ತಾ ಇಲ್ಲ ಅಂತ, ಅದು ಸರಿಯಾಗಿರುತ್ತಾ? ಇಲ್ಲ. ನಿಮ್ ಕೂದಲು ಉದ್ರಕ್ಕಂತ ಹೋಗಿದ್ರಲ್ಲ, ಅದು ಸರಿಯಾಗಿರುತ್ತಾ? ಆಗ್ತಾ ಇರಲ್ಲ. ನಿಮ್ದು ವೆಯ್ಟ್ ಕಡಿಮೆ ಆಗುತ್ತಾ ಥೈರಾಯ್ಡ್ ಮಾತ್ರೆ ನುಂಗಿದ ತಕ್ಷಣ? ಆಗಲ್ಲ. ನೋಡಿ ವೀಕ್ಷಕರೇ, ಈ ಥೈರಾಯ್ಡ್ ಮಾತ್ರೆಗೆ ತಗೊಂಡ ತಕ್ಷಣ ಥೈರಾಯ್ಡ್ ಅನ್ನೋದು ಈ TSH ಏನು ಜಾಸ್ತಿ ಆಗಿರುತ್ತೆ, ನಿಮ್ಗೇನು ಮಾತ್ರೆ ಕೊಡ್ತಾರಲ್ಲ, ಅದು T4 ಅಂತ ಒಂದು ಹಾರ್ಮೋನ್. ಅದು ಅಂದ್ರೆ ಇಟ್ಸ್ ಎ ಪ್ರೀಕರ್ಸರ್ ಆಫ್ ಥೈರಾಯ್ಡ್ ಹಾರ್ಮೋನ್. ಈ T4 ಅನ್ನೋದು ನಮ್ಮ ದೇಹದಲ್ಲಿ T3 ಆಗಿ ಕನ್ವರ್ಟ್ ಆಗಬೇಕು, ಅದು ಲಿವರಲ್ಲಿ ಆಗುತ್ತೆ. ಈ ಕನ್ವರ್ಷನ್ ಫ್ಯಾಕ್ಟರ್ ಇದೆಯಲ್ಲ, ಇದು ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆ ಯಾರು ಮೆಡಿಸಿನ್ಸ್ ನ ಕೊಡೋದಿಲ್ಲ. ಆಕ್ಚುಲಿ ನೀವು ಅದಕ್ಕೆ ನಾನು ಹೇಳೋದು, ಸರಿಯಾದ ಜ್ಞಾನ ಇದ್ರೆ ನಿಮ್ಮ ಥೈರಾಯ್ಡ್ ನ ನೀವು ತುಂಬಾ ಸ್ಮಾರ್ಟ್ ಆಗಿ ನೀವು ಡೀಲ್ ಮಾಡಿ, ಟ್ಯಾಕಲ್ ಮಾಡಿ, ನಿಮಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಸ್ ಹೊರಗಡೆ ಬರ್ಬೋದು. ಹಾಗಾಗಿ ವೀಕ್ಷಕರೇ, ಇದೊಂದು ಸೈಂಟಿಫಿಕ್ ಸ್ಟಡಿ ನಾನು ಮುಂದೆ ಯಾಕೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು ಜನ ಈ ತಪ್ಪನ ಮಾಡ್ತಾ ಇದ್ದೀರಾ. ನನ್ನ TSH ಜಾಸ್ತಿ ಇದೆ, ನಾನು ಥೈರಾಯ್ಡ್ ಹಾರ್ಮೋನ್ ತಗೊಳ್ತಾ ಇದ್ದೀನಿ, ಇವತ್ತು 25 ತಗೊಳ್ತಾ ಇರ್ತೀರಾ, ನಾಳೆ 50 ತಗೊಳ್ತೀರಾ, ನಾಳೆ 75, ಆಮೇಲೆ 100. ಆದರೆ ನಿಮ್ಮಲ್ಲಿದ್ದಂಥ ಪ್ರಾಬ್ಲಮ್ಗಳು ಹೆಂಗಿತ್ತೋ ಎಷ್ಟಿತ್ತೋ ಅಷ್ಟೇ ಇರುತ್ತೆ ಅಲ್ವಾ? ಅದನ್ನು ಸರಿ ಆಗಬೇಕು ಅಂತ ಹೇಳಿದ್ರೆ, ಈ ನಮ್ಮ ಲಿವರ್ನಲ್ಲಿ T4 ಅನ್ನೋ ಒಂದು ಪ್ರಿಕರ್ಸರ್ ನೀವೇನು ತಗೊಳ್ತಾ ಇದ್ದೀರೋ ಅದು T3 ಆಗಿ ಕನ್ವರ್ಟ್ ಆಗಬೇಕು. ಅದಕ್ಕೆ ಕೆಲವು ಸ್ಮಾರ್ಟ್ ಟೆಕ್ನಿಕ್ಸ್ ಇದೆ, ಅದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದನ್ನ ಹೇಗೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ನಮ್ಮ ದೇಹದಲ್ಲಿ ನಮ್ಮ ಥೈರಾಯ್ಡ್ ಗ್ರಂಥಿ ಏನಿದೆಯಲ್ಲ, ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ, ನೋಡಿ, ಇಟ್ಸ್ ಏನು ಹೇಳ್ತಾರೆ ನಾವು, ಗ್ರೇಡಿಯೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಅಥವಾ ನಮಗೆ ಯಾವಾಗ ಕ್ಯಾಲಿಬ್ರೇಷನ್, ನಮ್ಮ ದೇಹಕ್ಕೆ ಕ್ಯಾಲಿಬ್ರೇಟ್ ಮಾಡೋದಂದ್ರೆ ಸಿಂಕ್ ಆಗಿರ್ಬೇಕು. ನಮ್ಮ ದೇಹಕ್ಕೆ ಯಾವಾಗ ಎಷ್ಟು ಥೈರಾಯ್ಡ್ ಹಾರ್ಮೋನ್ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ರಿಲೀಸ್ ಮಾಡಬೇಕು. ಯಾವಾಗಲೂ ನೀವು 50 ತಗೊಳ್ತಾ ಇದ್ರೆ ನಿಮ್ಮ ಬಾಡಿನಲ್ಲಿ ಅದು ಏರ್ಪೇರ್ ಆಗೋಗ್ಬಿಡುತ್ತೆ ಅಲ್ವಾ? ನೀವೇ ಯೋಚನೆ ಮಾಡಿ ನೋಡಿ, ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ, ಯಾವಾಗ ಬೇಕೋ ಅವಾಗ ಮಾತ್ರ ಸಿಗಬೇಕು. ಹಂಗೆ ಸಿಗಬೇಕು ಅಂದರೆ ದೇವರು ಒಂದು ಸಿಸ್ಟಮ್ ಫಿಕ್ಸ್ ಮಾಡಿ ಕಳಿಸಿಲ್ಲ, ಅದು ಸರಿಯಾಗಿ ಕೆಲಸ ಮಾಡಬೇಕು. ಅದು ನಿಮ್ಮ ಗಂಟ್ಲಲ್ಲಿದೆ ಅಲ್ವಾ? ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಕೇವಲ ಹೊರಗಡೆಯಿಂದ ಹಾರ್ಮೋನ್ ತಗೊಂಡ್ರೆ ಸಾಧ್ಯನಾ? ಜಸ್ಟ್ ನೀವು ಯೋಚನೆ ಕೂತ್ಕೊಂಡು ಒಂದ್ಸಲ ಕಣ್ಮುಚ್ಕೊಂಡು ಯೋಚನೆ ಮಾಡಿ ನೋಡಿ, ನೀವು ತಗೊಳ್ತಿರೋದು ಸರಿನೋ ತಪ್ಪು ಅಂತ ನೋಡಿ. ಹಾಗಾಗಿ ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಈ T4 ಅನ್ನೋ ಹಾರ್ಮೋನು T3 ದ ರಿಯಲ್ ಥೈರಾಯ್ಡ್ ಹಾರ್ಮೋನಿಗೆ ಕನ್ವರ್ಟ್ ಆಗಬೇಕು ಅಂದರೆ ಕೆಲವು ಪೋಷಕಾಂಶಗಳ ಅವಶ್ಯಕತೆ ಬಹಳ ಇದೆ. ಅದರಲ್ಲಿ ಮೊದಲನೇದಾಗಿ ಜಿಂಕ್.
ನೀವು ಕೇಳಿರ್ಬೋದು ಜಿಂಕ್ ಅಂತ ಸುಮಾರು ಕೇಳಿದ್ರೆ ಜಿಂಕ್ ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತ ಹೇಳ್ತೀವಿ ನಾವು. ಆಕ್ಚುಲಿ ನೋಡಿ, ನಮ್ಮ ದೇಹದಲ್ಲಿ ಲಿವರ್ನಲ್ಲಿ T4 to T3 ಕನ್ವರ್ಷನ್ ಆಗಬೇಕಂದ್ರೆ ಜಿಂಕ್ನ ಅಂಶ ಜಾಸ್ತಿ ಇರುತ್ತೆ. ಆದರೆ ಇದನ್ನ ಯಾರು ಕನ್ಸಿಡರ್ ಮಾಡಕ್ ಹೋಗಲ್ಲ. ತುಂಬಾ ಜಿಂಕ್ ಡಿಫಿಷಿಯನ್ಸಿ ಇದ್ದೇ ಇರುತ್ತೆ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದವರಲ್ಲಿ. ಈ ಜಿಂಕ್ ಸರಿಯಾದ ಪ್ರಮಾಣದಲ್ಲಿ ಕೊಡ್ತಾ ಬಂದಾಗ ನಿಧಾನವಾಗಿ T3 ಲೆವೆಲ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಈ ಜಿಂಕ್ ಅನ್ನೋದು ಆಕ್ಚುಲಿ ಸುಮಾರು ಬೀಜಗಳಲ್ಲಿ ಸಬ್ಜಾ ಸೀಡ್ಸ್ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಅಥವಾ ನಿಮ್ಮ ಸೂರ್ಯಕಾಂತಿ ಬೀಜಗಳು ಅಂತ ಹೇಳ್ತಿರಲ್ಲ, ಈ ಸನ್ಫ್ಲವರ್ ಸೀಡ್ಸ್, ಈ ತರ ಬೀಜಗಳಲ್ಲಿ ಈ ಹೇರಳವಾಗಿ ಈ ಜಿಂಕ್ನ ಅಂಶ ಜಾಸ್ತಿ ಇರುತ್ತೆ. ಈ ತರ ಬೀಜಗಳನ್ನ ರೆಗ್ಯುಲರ್ ಆಗಿ ತಗೊಳ್ತಾ ಬಂದಲ್ಲಿ ನಿಮ್ದು T3 ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಜೊತೆಗೆ ಎಸ್ಪೆಷಲಿ ಈ ಮುಟ್ಟಿನ ಸಮಸ್ಯೆಗೆ ನೀವು ತರಳಿ ಹೋಗಿರ್ತೀರಲ್ಲ, ಆ ಮುಟ್ಟಿನ ಸಮಸ್ಯೆ ಕೂಡ ಸರಿ ಆಗುತ್ತೆ. ಎರಡನೇದಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋದು ನಮ್ಮ ಥೈರಾಯ್ಡ್ ಹಾರ್ಮೋನಿಗೆ ಸೆಲೆನಿಯಂ ಅಂತ ಒಂದು ಖನಿಜ. ಈ ಸೆಲೆನಿಯಂ ಅನ್ನೋ ಖನಿಜ ಆಕ್ಚುಲಿ ನಮ್ಮ ದೇಹದಲ್ಲಿ ನಮ್ಮ ಲಿವರ್ನಲ್ಲಿ ಏನು ಟ್ರಾನ್ಸ್ಪೋರ್ಟ್ ಮಾಡುತ್ತಲ್ಲ, ನಮ್ಮ ಥೈರಾಯ್ಡ್ ಹಾರ್ಮೋನ್ ಅನ್ನ ಲಿವರಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ, ಆ ಟ್ರಾನ್ಸ್ಪೋರ್ಟ್ ಮೆಕಾನಿಸಮ್ನ ರೆಗ್ಯುಲೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನ ಮೂವ್ಮೆಂಟ್ನ ಇದು ಮಾಡುತ್ತೆ. ಸೊ ಈ ಸೆಲೆನಿಯಂ ಅನ್ನೋ ಒಂದು ಅಂಶ ಕಡಿಮೆ ಇದ್ದಲ್ಲೂ ಕೂಡ ಇದು ಸರಿಯಾಗಿ ಪ್ರೊಡಕ್ಷನ್ ಆಗೋದಿಲ್ಲ. ಹಾಗಾಗಿ ಈ ಸೆಲೆನಿಯಂ ರಿಚ್ ಫುಡ್ಸ್ ಅಂದ್ರೆ ಸೀ ಫುಡ್ಸ್, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಸೀ ಫುಡ್ಸ್, ಈಗ ಶ್ರಿಂಪ್ಸ್ ಇರ್ಬೋದು ಅಥವಾ ಪ್ರಾನ್ಸ್ ಇರ್ಬೋದು ಅಥವಾ ಕೆಲವು ಮೀನುಗಳಿರ್ಬೋದು, ಇಂಥದ್ದೆಲ್ಲ ಈ ಶೆಲ್ಲಿ ಫಿಶಸ್ ಇರ್ತೀವಲ್ಲ, ಕಪ್ಪೆ ಚಿಪ್ ಥರದ್ದು ಎಲ್ಲ ಇರ್ತಾವಲ್ಲ, ಅದರಲ್ಲಿ ನಾರ್ಮಲಿ ಜಾಸ್ತಿ ಇರುತ್ತೆ ಸೆಲೆನಿಯಮ್ಮು. ಪ್ಲಾಂಟ್ ಸೋರ್ಸಲ್ಲಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ವೆಜಿಟೇರಿಯನ್ಸ್ ಅದನ್ನ ಯಾವ್ದಾದ್ರು ಸಪ್ಲಿಮೆಂಟ್ಸ್ ಮೂಲಕ ತಗೊಳ್ಳೋದ್ರಿಂದ ಕೂಡ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ನಾರ್ಮಲ್ ಮಾಡ್ಕೋಬಹುದು. ಮೂರನೇದಾಗಿ ಅಯೋಡಿನ್. ನಿಮಗೆಲ್ಲ ಗೊತ್ತಿರಂಗೆ ಅಯೋಡಿನ್ ಅಂಶ ನಮ್ಮ ಉಪ್ಪಿನಲ್ಲಿ ಇರುತ್ತೆ, ಇದೆಲ್ಲ ಇರುತ್ತಲ್ಲ. ಸೊ ಅಯೋಡಿನ್ ರಿಚ್ ಫುಡ್ಸ್ ಅಂದ್ರೆ ತುಂಬಾ ಒಂದು ಇದೇ ಇರುತ್ತೆ. ಆಕ್ಚುಲಿ ಕೆಲವು ತರಕಾರಿಗಳಲ್ಲೂ ಕೂಡ ಇರುತ್ತೆ. ಅದನ್ನು ತಗೊಳ್ಳೋದ್ರಿಂದ ಆಕ್ಚುಲಿ ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗ್ತಾ ಬರುತ್ತೆ. ನಾಲ್ಕನೇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವೈಟಮಿನ್ ಡಿ. ನೀವು ಸುಮಾರು ಜನ ಕೇಳಿರ್ತೀರ ವೈಟಮಿನ್ ಡಿ ಅಂದ್ರೆ ನಮ್ಮ ಮೂಳೆಗಳಿಗೆ ಒಳ್ಳೆಯದು, ನಮ್ದು ಮೂಳೆ ಗಟ್ಟಿ ಆಗುತ್ತೆ, ಫ್ರಾಕ್ಚರ್ಸ್ ಆಗಲ್ಲ, ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಆಗ್ಲಿಕ್ಕೆ ಯೂಸ್ ಆಗುತ್ತೆ, ಸನ್ಶೈನ್ ಇಂದ ಸಿಗುತ್ತೆ ಅಂತ ಕೇಳ್ತಾರೆ. ಆದರೆ ವೈಟಮಿನ್ ಡಿ ಇನ್ನೊಂದು ಫಂಕ್ಷನ್ ಅಂತ ಹೇಳಿದ್ರೆ ನಮ್ಮ T4 ನ T3 ಕನ್ವರ್ಷನ್ ಮಾಡೋದೇ ಈ ವೈಟಮಿನ್ ಡಿ. ಈ ವೈಟಮಿನ್ ಡಿ ಹೇರಳವಾಗಿ ನಮ್ಮ ದೇಹದಲ್ಲಿ ಇದ್ದಾಗ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರೋದಿಲ್ಲ. 99% ಆಫ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಕೇಸಸ್ ಅಲ್ಲಿ ವೈಟಮಿನ್ ಡಿ ಲೆವೆಲ್ಸ್ ತುಂಬಾ ಲೋ ಆಗಿರುತ್ತೆ. 20-25ಕ್ಕಿಂತ ಕಡಿಮೆ ಇರುತ್ತೆ ವೈಟಮಿನ್ ಡಿ ಲೆವೆಲ್ಸ್. ಹಾಗಾಗಿನೇ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳೋದು. ಹಾಗಾಗಿ ಒಂದು ವೈಟಮಿನ್ ಡಿ ಸಪ್ಲಿಮೆಂಟೇಷನ್ ತಗೊಳ್ಳೋದು ಒಳ್ಳೇದು. ಬೇಕಾದ್ರೆ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ನ ವಾರಕ್ಕೊಂದು 1 ತಿಂಗಳಿಗೆ ಮಾತ್ರ ತಗೋಬೇಕು. ಅದಾದ ನಂತರ ರೆಗ್ಯುಲರ್ ಆಗಿ ನಿಮ್ಮ ಡಯೆಟ್ನಲ್ಲಿ ಮತ್ತು ಕೆಲವು ಡೈಲಿ ಸಪ್ಲಿಮೆಂಟ್ಸ್ ಮೂಲಕ ನೀವು ವೈಟಮಿನ್ ಡಿ ತಗೋಬೇಕು. ಸೂರ್ಯನ ಕಿರಣಗಳಿಗೆ ಸರಿಯಾಗಿ ನಮ್ಮ ದೇಹವನ್ನು ಒಡ್ಡಬೇಕು, ಎಕ್ಸ್ಪೋಸ್ ಮಾಡಬೇಕು. ಹಾಗಾಗಿ ವೈಟಮಿನ್ ಡಿ ಲೆವೆಲ್ಸ್ ನಮ್ಮ ದೇಹದಲ್ಲಿ ನಾರ್ಮಲ್ ಆಗಿರುತ್ತೆ. ಸೊ ಇಷ್ಟು ಈ 4 ಆಯ್ತಲ್ಲ. ಈಗ 5ನೇದು ಒಂದು ಹೇಳ್ಬಿಡ್ತೀನಿ. ಅದು ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಫಿಶ್ ಆಯಿಲ್ ಅಂತ ಹೇಳ್ತೀವಲ್ಲ ನಾವು. ಅದು ನ್ಯಾಚುರಲ್ ಆಗಿ ಸಿಗಬೇಕು ಅಂತ ಹೇಳಿದ್ರೆ ನಿಮಗೆ ಫ್ಲಾಕ್ ಸೀಡ್ಸ್ ಅಂದ್ರೆ ಅಗಸೆ ಬೀಜದಲ್ಲಿ ಜಾಸ್ತಿ ಇರುತ್ತೆ. ಅವಕ್ಯಾಡೋ ಅಥವಾ ಬಟರ್ ಫ್ರೂಟ್, ಬೆಣ್ಣೆ ಹಣ್ಣು ಅಂತ ಹೇಳ್ತಿರಲ್ಲ, ಅದರಲ್ಲೂ ಕೂಡ ಹೇರಳವಾಗಿರುತ್ತೆ. ಸೊ ಹಾಗಾಗಿ ವೆಜಿಟೇರಿಯನ್ಸ್ಗೂ ಕೂಡ ಈ ಬಾದಾಮಿನಲ್ಲಿ, ವಾಲ್ನಟ್ಸ್ ಅಲ್ಲಿ ಕೂಡ, ವಾಲ್ನಟ್ಸ್ನ ಕೇಳಿದಿರಲ್ಲ, ಅದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹೇರಳವಾಗಿ ಒಮೆಗಾ 3 ಇರುತ್ತೆ ವೆಜಿಟೇರಿಯನ್ಸ್ಗೆ. ನಾನ್ ವೆಜಿಟೇರಿಯನ್ಸ್ ಆದರೆ ನ್ಯಾಚುರಲಿ ಸೀ ಫುಡ್ಸ್ ಅಲ್ಲಿ, ಫಿಶಸ್ ಅಲ್ಲಿ ಒಳ್ಳೆ ಒಮೆಗಾ 3 ರಿಚ್ ಇನ್ ಒಮೆಗಾ 3 ಸೋರ್ಸ್ ಇರುವಂಥದ್ದು ಫುಡ್ ಸಿಗುತ್ತೆ. ಸೊ ಈ ತರ ಫುಡ್ಸ್ನ ನಿಮ್ಮ ದೇಹದಲ್ಲಿ ಆ್ಯಡ್ ಮಾಡೋದ್ರಿಂದ ಅಥವಾ ಸಪ್ಲಿಮೆಂಟ್ಸ್ನ ತಗೊಳ್ಳೋದ್ರಿಂದ ನಿಮಗೆ ಆಗ್ತಿರುವಂತಹ ಮುಟ್ಟಿನ ತೊಂದರೆ, ಕೂದಲು ಉದುರುವಿಕೆಯ ತೊಂದರೆ, ಅಥವಾ ನಿಮ್ಮ ಮೂಳೆಗಳು ತುಂಬಾ ವೀಕ್ ಆಗ್ತಿದೆ, ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಏನಿದೆಯಲ್ಲ, ಈ ಥೈರಾಯ್ಡ್ ಸೈಡ್ ಎಫೆಕ್ಟ್ಸು ಅದು ಕಡಿಮೆ ಆಗುತ್ತೆ. ಕೇವಲ ಒಂದು ಹಾರ್ಮೋನಿನ ಒಂದು ಮಾತ್ರೆ ನುಂಗ್ತಾ ಬರೋದ್ರಿಂದ ನಿಮ್ಮ ಬ್ಲಡ್ನಲ್ಲಿ TSH ಜಾಸ್ತಿ ಇಲ್ಲ, ಕಡಿಮೆ ಆಗಿ ಕಾಣುತ್ತೆ ಹೊರತು ನಿಮ್ಮ ದೇಹದಲ್ಲಿ ಇದ್ದಂಥ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಸರಿಯಾಗಿರೋದಿಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಈ ಥರ ಒಂದು ಆಹಾರ ಕ್ರಮಗಳನ್ನ ಪಾಲಿಸಿ. ಮತ್ತು ದೇಹದಲ್ಲಿ ಬೇರೆ ಯಾವ್ದಾದ್ರು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇದೆಯಾ ಅಂತ ತಗೊಳ್ಳೋಕ್ಕೆ ಕೆಲವು ಟೆಸ್ಟ್ಗಳಿದೆ. ಅದನ್ನು ನೋಡ್ಕೊಂಡ್ಬಿಟ್ಟು ಎಷ್ಟೇ ನಾನು ತಗೊಂಡ್ರು ಕೂಡ, ಸಪ್ಲಿಮೆಂಟ್ಸ್ ತಗೊಂಡ್ರು ಕೂಡ ಸರಿ ಆಗ್ತಾ ಇಲ್ಲ ಅಂತ ಇದ್ದವರು ಸರಿಯಾದ ಕೆಲವು ಟೆಸ್ಟ್ಗಳನ್ನ ನೋಡಿ ಮಾಡೋದ್ರಿಂದ ಇದಕ್ಕೆ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೋಬಹುದು. ಯಾವುದೇ ಡೌಟ್ ಇದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವಶನ್ಗಳನ್ನ ಕೇಳ್ಬೋದು. ಸರಿನಾ? ಇದೊಂದು ಮಾತು ಹೇಳ್ತಾ ನಾನು ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ. ಇನ್ನೊಂದು ಸಂಚಿಕೆಯೊಂದಿಗೆ ಇದೇ ಥರ ಒಂದು ಸೈಂಟಿಫಿಕ್ ಸ್ಟಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.